ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಅನದರ್ ಕುಕಿಂಗ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಮತ್ತೆ ಹೊಸ ರೆಸಿಪಿದೊಂದಿಗೆ ನಿಮ್ಮೊಂದಿಗೆ ಮತ್ತೆ ಬಂದಿದ್ದೇನೆ ನಾನು. ಇವತ್ತು ನಾನು ಮಾಡ್ತಾ ಇರೋದು ಹೊಸ ರೆಸಿಪಿ ಯಾವುದಂತಂದರೆ, ತುಂಬ ಜನಕ್ಕೆ ಚಿಕ್ಕ ಮಕ್ಕಳಿಗೆಲ್ಲ ಈ ಪಲ್ಯಗಳಂದರೆ ತುಂಬ ಇಷ್ಟ ಆಗಿರುತ್ತೆ. ಅದು ಈ ಬೆಂಗಳೂರು ಜನಗೆಲ್ಲ ಏನಂದರೆ ಮಾರ್ವಾಡಿ ಸ್ಟೈಲ್ ಪಲ್ಯಗಳಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ನೋಡಿ, ನಾನಿವತ್ತು ನಿಮ್ಮೊಂದಿಗೆ ಮಾರ್ವಾಡಿ ಸ್ಟೈಲ್ ಮಟರ್ ಗೋಬಿ ಹೇಗೆ ಮಾಡ್ತಾರೆ ಅಂತ ನಾನು ನಿಮ್ಮೊಂದಿಗೆ ತೊಗೊಂಡು ಬಂದಿದ್ದೇನೆ. ಥಂಬ್ನೇಲಲ್ಲಿ ನೋಡಿ ನಿಮಗೆ ಆಗಲೇ ಗೊತ್ತಾಗಿರ್ಬೋದು. ಅಫ್ಕೋರ್ಸ್ ನೀವು ಥಂಬ್ನೇಲ್ ನೋಡಿನೇ ಕ್ಲಿಕ್ ಮಾಡಿರ್ತೀರ. ಇಲ್ಲಿ ಈರುಳ್ಳಿ, ಕರಿಬೇವು, ಮಟರ್, ಬಟಾಣಿ, ಹಸಿ ಬಟಾಣಿ ಮತ್ತು ಗೋಬಿ ನಾನು ನೆನ್ನೆನೇ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಓಕೆನಾ? ಕಟ್ ಮಾಡಿ ನಾನು ಸ್ವಲ್ಪ ಡ್ರೈ, ಅದು ಹಸಿ ಇದ್ದರೆ ಚೆನ್ನಾಗಿ ಹುರಿಯಲ್ಲ ಅಂತ ನಾನೇನು ಮಾಡಿದ್ದೀನಿ ಅಂತಂದರೆ ಅದನ್ನು ತೊಳೆದು ನೆನ್ನೆ ರಾತ್ರಿ ತೊಳೆದು ತೆಗೆದಿಟ್ಟಿದ್ದೆ. ಸೊ ಇವತ್ತು ನಾನು ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ನೋಡಿ, ಒಂದು ಕಡಾಯಿ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಬೇಕಾದರೂ ನೀವು ಹುರ್ಕೋಬೋದು. ಓಕೆನಾ? ಫಸ್ಟು ಏನು ಮಾಡಬೇಕು, ನೀವು ಹೂಕೋಸನ್ನ ಚೆನ್ನಾಗಿ ಹುರ್ಕೋಬೇಕು. ಓಕೆನಾ? ಆಮೇಲೆ ಪಲ್ಯ ಮಾಡಬೇಕು. ನಾನೇನು ಮಾಡಿದ್ದೀನಿ, ಸ್ವಲ್ಪ ಲೇಟ್ ಆಗ್ತಾಯಿತ್ತು, ನನ್ನ ಮಗಳಿಗೆ ಬಾಕ್ಸು ಆಗುತ್ತೆ ಅಂತ ನಾನೇನು ಮಾಡಿದೆ ಅಂತಂದರೆ 2 ಕಡಾಯಿ ತೊಗೊಂಡು, ಓಕೆನಾ, 2 ಕಡಾಯಿ ತೊಗೊಂಡು ಫಸ್ಟು ಒಂದರಲ್ಲಿ ಎಣ್ಣೆ ಹಾಕಬೇಕು. ಫಸ್ಟು ಪ್ರೊಸೀಜರ್ ಬಂದುಬಿಟ್ಟು ಎಣ್ಣೆ. ಓಕೆನಾ? ಯಾವುದೇ ಪಲ್ಯಗಳಿಗಾಗಲಿ ಸಾರುಗಳಿಗಾಗಲಿ ಇಂಪಾರ್ಟೆಂಟ್ ಎಣ್ಣೆನೇ ಅಲ್ವಾ. ಫಸ್ಟು ನಾವು ಹಾಕೋದು ಯಾವುದು ಹೇಳಿ? ಎಣ್ಣೆ ಅಲ್ವಾ. ಸೊ ಎಣ್ಣೆ ಹಾಕ್ತಾಯಿದ್ದೀನಿ. ಇದರಲ್ಲಿ ನಾನು ಸ್ವಲ್ಪ ಜೀರಿಗೆ, ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ನಾನು ತೆಗಿತಾ ಇದ್ದೀನಿ, ಯಾಕಂದರೆ ನನ್ನ ಮಗಳು ಅಷ್ಟೊಂದು ಎಣ್ಣೆ ತಿನ್ನಲ್ಲ ಅಂತ. ಓಕೆನಾ? ಇಲ್ಲಿ ನೋಡಿ, ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ. ಈ ಥರ ಪಲ್ಯಗಳು ಮಾಡಿಕೊಟ್ರೆ ಚಪಾತಿ ಜೊತೆಗೆ ಸೂಪರಾಗಿರುತ್ತೆ. ಸೂಪರ್ ಕಾಂಬಿನೇಷನು. 1 ಚಪಾತಿ ತಿನ್ನೋರು 2 ಚಪಾತಿ ತಿನ್ಬೋದು. ಅನ್ನಗಳಿಗೂ ಸೂಪರಾಗಿರುತ್ತೆ. ಅನ್ನಕ್ಕೆ ನೆಂಚ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ತಿಂದರೆ ಸಖತ್. ನಮ್ಮ ಮನೇಲಂತೂ ಈ ಪಲ್ಯ ಎಲ್ರಿಗೂ ಫೇವ್ರೇಟ್ ಆಗಿದೆ. ಸೊ ಹಾಗಾಗಿ ನಾನು ಯಾಕೆ ನಿಮ್ಮ ಜೊತೆ ಟ್ರೈ ಮಾಡಬಾರ್ದು ಅಂತ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಇಲ್ಲಿ ಈರುಳ್ಳಿ ಮತ್ತು ಕರಿಬೇವು 2 ಒಂದೇ ಸಾರಿ ಎಣ್ಣೆಲಿ ಹಾಕ್ಬಿಟ್ಟಿದ್ದೀನಿ. ನೀವು ಬೇಕಾದರೆ ಚಿಕ್ಕ ಈರುಳ್ಳಿನೂ ಕಟ್ ಮಾಡ್ಕೋಬೋದು. ನಾನು ದೊಡ್ಡ ಸ್ಲೈಸ್ ಥರ ಕಟ್ ಮಾಡಿ ಹಾಕಿದ್ದೀನಿ. ಉದ್ದ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ನೋಡಿ, ಇದಕ್ಕೆ ಸಾಮಗ್ರಿಗಳು ಜಾಸ್ತಿ ಬೇಕಾಗೋದೇ ಇಲ್ಲ. ನಾನು ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೀನಿ ಏನಪ್ಪ ಅಂತಂದರೆ, ಜಾಸ್ತಿ ಪದಾರ್ಥಗಳಿಲ್ಲದೆ ಸಿಂಪಲ್ ಅಡುಗೆಗಳನ್ನ ನಾನು ನನ್ನ ವಿಡಿಯೋದಲ್ಲಿ ಹಾಕ್ತಾಯಿರ್ತೀನಿ. ಪ್ಲೀಸ್ ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡಿರಿ ಅಂತ. ಯಾಕಂದರೆ ನಾನು ಮಾಡೋ ವಿಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು, ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಸೊ ಹಾಗಾಗಿ ಚಿಕ್ಕ ಚಾನಲ್ಗಳಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಈರುಳ್ಳಿ ಒಂದು ಬ್ರೌನ್ ಆಗೋವರೆಗೂ ನಾವು ಹುರ್ಕೋಬೇಕು ಚೆನ್ನಾಗಿ. ಇಲ್ಲಿ ನಾನು ಇನ್ನೊಂದು ಬಾಣಲಿ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ನಾನು ಹೂಕೋಸನ್ನ ಚೆನ್ನಾಗಿ ಹುರ್ಕೋತೀನಿ. ಯಾಕಂದರೆ ಇದರಿಂದನೇ ಮೇನ್ ಟೇಸ್ಟ್ ಬರೋದು. ನಾವು ಈರುಳ್ಳಿಯಲ್ಲಿ ಡೈರೆಕ್ಟ್ ಹೂಕೋಸು ಹಾಕಿದ್ರೆ ಏನಾಗುತ್ತೆ, ಅದು ಕಚ್ಚ ಅಂತ ಇರುತ್ತೆ. ಆಮೇಲೆ ಒಂಥರ ಗಟ್ಟಿ ಥರ ಬರುತ್ತೆ. ನಾವು ಡ್ರೈ ಗೋಬಿ ಪಲ್ಯ ಮಾಡಿರೋದ್ರಿಂದ ಸ್ವಲ್ಪ ನಾವೇನು ಮಾಡಬೇಕು ಅಂದರೆ, ಫಸ್ಟು ಚೆನ್ನಾಗಿ ಗೋಬಿನ ಹುರ್ಕೋಬೇಕು. ಅಂದರೆ ನಾವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿದು. ಏನಂದರೆ ಇದು ಬ್ರೌನ್ ಆಗಬೇಕು, ಸೂಪರ್ ಬ್ರೌನ್ ಆಗಬೇಕು. ಆ ಥರ ನಾವು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಫಸ್ಟು. ಎಲ್ಲನೂ ಹೇಳ್ತಾರಲ್ವ, ಎಲ್ಲನೂ ನಮ್ಮ ಕೈಯಲ್ಲೇ ಇರುತ್ತೆ. ಅಡುಗೆ ಕೆಟ್ಟೋಗೋದು ನಮ್ಮ ಕೈಯಲ್ಲೇ ಇರುತ್ತೆ, ಅಡುಗೆ ಚೆನ್ನಾಗಿ ಮಾಡೋದು ನಮ್ಮ ಕೈಯಲ್ಲೇ ಇರುತ್ತಂತೆ. ಸೊ ಸ್ವಲ್ಪ ಮನಸ್ಸು ಕೊಟ್ಟು ಮಾಡಿದ್ರೆ ಯಾವುದೇ ಕೆಲಸ ಆಗಲಿ ಅಡುಗೆ ಕೆಲಸನೇ ಅಂತ ಅಲ್ಲ. ಇವಾಗ ನೋಡಿ, ನಾನು ಬಟಾಣಿ ಹಾಕ್ತಾಯಿದ್ದೀನಿ, ಹಸಿ ಬಟಾಣಿ. ಯಾವುದೇ ಕೆಲಸ ಮಾಡಂಗಿದ್ರೂ ಮನಸ್ಸಿಂದ ಮಾಡಿದರೆ ಎಲ್ಲನೂ ಒಳ್ಳೆಯದಾಗುತ್ತೆ, ಎಲ್ಲನೂ ಚೆನ್ನಾಗೇ ಆಗುತ್ತೆ. ಅಡುಗೆನೇ ಆಗಲಿ ಕೆಲಸನೇ ಆಗಲಿ ಅಂತ ಹೇಳ್ತಾರಲ್ವ ದೊಡ್ಡವರು. ಸೊ ಹಾಗೆ ಮನಸ್ಸು ಕೊಟ್ಟು ಮಾಡಿದರೆ ಎಲ್ಲನೂ ಒಳ್ಳೆಯದಾಗುತ್ತೆ. ನೋಡಿ, ಇದನ್ನು ನಾನು ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬಟಾಣಿ ಆಗಲಿ, ಯಾಕಂದರೆ ಅದು ನಾವು ಹಾಗೆ ಹಸಿ ಬಟಾಣಿ ಹಾಕಿರ್ತೀವಲ್ಲ, ಸ್ವಲ್ಪ ತಿನ್ನುವಾಗ ಅದನ್ನು ಬಾಯಿಗೆ ಕಚ್ಚ ಅಂತ ಸಿಕ್ಕರೆ ಚೆನ್ನಾಗಿರಲ್ಲ. ಸಾಫ್ಟಾಗಿ ನಾವು ಎಣ್ಣೆಲಿ ಚೆನ್ನಾಗಿ ಹುರ್ಕೊಂಡ್ರೆ ಅದು ಬಾಯಲ್ಲಿ ಸ್ವಲ್ಪ ಬಂದಾಗಲೂ ಟೇಸ್ಟಿಯಾಗಿರುತ್ತೆ.
ನೋಡಿ ಈ ಥರ ಹುರ್ಕೋಬೇಕು. ಇವಾಗ ನಾನೆಲ್ಲ ಸ್ಪೈಸಸ್ ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ, ಉಪ್ಪು ರುಚಿಗೆ ತಕ್ಕಷ್ಟು. ನಾನೆಲ್ಲನೂ ಟೇಸ್ಟು ಪ್ರಕಾರ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ, ಯಾಕಂದರೆ ಇಲ್ಲಿ ನಾನು ಅಳತೆ ಮಾಡಿ ಪಲ್ಯ ಮಾಡ್ತಾಯಿಲ್ಲ. ಸೊ ಹಾಗಾಗಿ ನಾನು ಟೇಸ್ಟ್ ವೈಸು ನಿಮಗೆ ಯಾವ ಥರ ಟೇಸ್ಟ್, ಒಬ್ಬರಿಗೆ ಖಾರ ಜಾಸ್ತಿ ಬೇಕು, ಒಬ್ಬರಿಗೆ ಖಾರ ಕಮ್ಮಿ ಬೇಕು, ಒಬ್ಬೊಬ್ಬರಿಗೆ ಮಸಾಲೆಗಳು ಜಾಸ್ತಿ ಬೇಕು. ಫಸ್ಟ್ ಆಫ್ ಆಲ್ ಇದರಲ್ಲಿ ಯಾವುದು ಮಸಾಲ ಬೇಡವೇ ಬೇಡ, ಬಟ್ ನಾನೆಲ್ಲ ಸ್ವಲ್ಪ ಒಂದು ಚೂರೇ ಹಾಕಿದ್ದೀನಿ. ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ನಾವು ಮನೆಯಲ್ಲೆಲ್ಲ ಖಾರ ಜಾಸ್ತಿ ತಿಂತೀವಿ, ಸೊ ಹಾಗಾಗಿ ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಾನು ಖಾರ. ಅಚ್ಚ ಖಾರದ ಪುಡಿಯೆಲ್ಲ ನಾನು ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು. ಸ್ವಲ್ಪ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಸ್ವಲ್ಪ ಟರ್ಮರಿಕ್ ಹಾಕಿದ್ದೀನಿ, ಅರಿಶಿನ ಪುಡಿ ಹಾಕಿದ್ದೀನಿ. ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ, ನಮ್ಮ ಮನೇಲಿ ಒಂದು ಸ್ವಲ್ಪ ಬಾಕ್ಸ್ ಕಂಟೈನರ್ಸ್ ಎಲ್ಲ ಚಿಕ್ಕದು ಯಾವುದೂ ಇಲ್ಲ. ಸೊ ನಾನು ಒಂದೇ ಕಂಟೈನರಲ್ಲಿ ಪ್ಯಾಕೆಟ್ಸ್ ವೈಸ್ ಹಾಗೆ ಇಟ್ಟಿದ್ದೀನಿ. ಸೊ ನಾನು ಡೈಲಿ ಸ್ವಲ್ಪ ಬೇಕಾದಾಗ ನಾನು ಹಾಗೆ ಹಾಕ್ಕೋತೀನಿ. ಇದು ನೋಡಿ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಇತ್ತು, ಅದು ಎಷ್ಟಿದೆಯೋ ಅಷ್ಟು ಹಾಕಿಬಿಟ್ಟೆ. ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ, ಮತ್ತು ಇದು ಯಾವುದು ಗರಂ ಮಸಾಲ ಇತ್ತು, ಮೇ ಬಿ ಗರಂ ಮಸಾಲ, ಮತ್ತು ಇನ್ನೊಂದು ಸ್ವಲ್ಪ ಕ್ಯೂಮಿನ್ ಪೌಡರ್ ಅಂತಂದರೆ ಜೀರಾ ಪೌಡರ್ ಹಾಕ್ತಾಯಿದ್ದೀನಿ. ಇದು ನೀವು ಸ್ಕಿಪ್ ಬೇರೆ ಮಾಡ್ಕೋಬೋದು, ಅದಕ್ಕೇನಿಲ್ಲ. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಇದರಲ್ಲಿ ಏನು ಗೊತ್ತಾ, ಖಾರ, ಉಪ್ಪು, ಅಚ್ಚ ಖಾರದ ಪುಡಿ, ಉಪ್ಪು, ಅರಿಶಿನ ಹಾಕಿದ್ರೂ ಸಖತ್ ಟೇಸ್ಟಿಯಾಗಿರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಮ್ಯಾಗಿ ಮಸಾಲ 1 2 3 ಮಸಾಲ ಇರುತ್ತೆ ನೋಡಿ, ಅದು ಹಾಕಿದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ ಈ ಪಲ್ಯ ಮಾತ್ರ. ನನ್ನ ಮಗಳಿಗೆ ಪರ್ಸ್ನಲಿ ಇದು ಭಾಳ ಅಂದರೆ ಭಾಳ ಇಷ್ಟವಾದದ್ದು ಪಲ್ಯ. ಚಪಾತಿ ಪಲ್ಯ ಇದು ಕೊಟ್ಟರೆ ಅವಳು 3 ಟೈಮು ತಿಂತಾಳೆ, ಆ ಥರ ಇಷ್ಟ ಅವಳಿಗೆ. ಇದು ನೋಡಿ, ಇದು ಚೆನ್ನಾಗಿ ಇವಾಗ ನಾನೇನು ಮಾಡ್ತೀನಿ, ಈ ಬಟಾಣಿ ಸ್ವಲ್ಪ ಮೆತ್ತಗಾಗಬೇಕಲ್ವಾ, ಸಾಫ್ಟ್ ಆಗಬೇಕು ಅಂತಂದರೆ ನಾನೇನು ಮಾಡ್ತೀನಿ, ಇದಕ್ಕೆ ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ. ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದ್ಕೊಳ್ಳಿದ್ರೆ ಚೆನ್ನಾಗಿರುತ್ತೆ, ಬೇಯಿಸಿದರೆ ಒಂದು 2 ಮಿನಿಟ್ಸು ಲಿಡ್ನ ಕ್ಲೋಸ್ ಮಾಡ್ತೀನಿ ನಾನು. ಇವಾಗ ನೋಡಿ 1-2 ಮಿನಿಟ್ಸ್ ಆದಮೇಲೆ ಮತ್ತೆ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಹಿಂಗಾಗಬೇಕು. ಹಿಂಗಾದ್ಮೇಲೆ ನಾನೇನು ಮಾಡ್ತೀನಿ, ಈ ಕಡೆ ಹೂಕೋಸು ಹುರಿದಿದೆಯೋ ಇಲ್ವೋ ಅಂತ ನೋಡ್ತೀನಿ, ಯಾಕಂದರೆ ಹೂಕೋಸನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ನೋಡಿ ಬಟಾಣಿ ಆವಾಗ ಹೆಂಗಿತ್ತು, ಇವಾಗ ಹೆಂಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಫಸ್ಟು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಹೊರಗಡೆ ಬರ್ತಾ ಇದೆ ಅಲ್ಲ, ಅಂದರೆ ತೇಲ್ತಾ ಇದೆ ಎಣ್ಣೆ, ಓಕೆನಾ. ಇಲ್ಲಿ ನೋಡಿ ನಾನು ಹೂಕೋಸನ್ನ ಹೆಂಗೆ ಹುರಿದಿದ್ದೀನಿ ಅಂತ ನೋಡಿ, ಈ ಥರ ಹುರಿಬೇಕು. ಆವಾಗ ಅದರಲ್ಲಿ ಇರೋ ಹಸಿ ವಾಸನೆನೂ ಹೋಗುತ್ತೆ, ನಮಗೆ ತಿನ್ನುವಾಗ ಕಚ್ಚ ಅಂತಲೂ ಬರಲ್ಲ. ಸೊ ಹಾಗಾಗಿ ಇವಾಗ ಇದನ್ನು ನಾವು ಚೆನ್ನಾಗಿ ಒಂದು 5 ಮಿನಿಟ್ಸು ತಿರುಗಿಸಿ ಫ್ರೈ ಮಾಡ್ತಾ ಇರಬೇಕು. ಇದರಲ್ಲಿ ಏನು ಗೊತ್ತಾ, ನಾವು ನೀರು ಹಾಕಲೇಬಾರ್ದು. ಫಸ್ಟ್ ಆಫ್ ಆಲು ಸ್ವಲ್ಪ ನೀರು ಬೀಳುತ್ತೋ, ನಾನು ಇವಾಗ ಹಾಕ್ತೀನಿ ನೋಡಿ ಅಷ್ಟು ಮಾತ್ರ, ಯಾಕಂದರೆ ಅದು ತಳ ಹತ್ತುತ್ತೆ ಅಂತ. ನಾವು ನೀರು ಹಾಕದೆ ನಾವು ಲಿಡ್ ಕ್ಲೋಸ್ ಮಾಡಿದರೆ ಏನಾಗುತ್ತೆ ಅಂದರೆ ಅದು ತಳ ಹತ್ತುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಇದನ್ನು ಸ್ವಲ್ಪ ನೀರು ಬೀಳುತ್ತೋ ಹಾಕಿದ್ರೂ ಹಾಕದೇ ಇರೋ ಥರ ನಾವು ನೀರು ಹಾಕಬೇಕು ಇದಕ್ಕೆ. ಇವಾಗ ನಾನು ಹಾಕ್ತಾಯಿದ್ದೀನಿ ನೋಡಿ, ಅದೇ ಥರ ಸೇಮ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದರಲ್ಲೂ ಫ್ರೈ ಮಾಡಿದ್ದೀನಿ, ಮತ್ತು ನಾನು ಇಲ್ಲೂ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಯಾಕಂದರೆ ನಾನು ಹೇಳಿಲ್ವ ಆವಾಗಲೇ, ನಾವು ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡುತ್ತೋ ಅಷ್ಟೇ ಅದನ್ನು ಲಾಸ್ಟ್ಗೆ ಮೂಡ್ ಬರುತ್ತೆ ವರ್ಕ್ ಕೆಲಸ ಅಂತ. ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟು ನೀರು ಹಾಕಿದ್ದೀನಿ ನಾನು, ಸುಮ್ಮನೆ ಚಿಮ್ಸ್ತಾ ಇದ್ದೀನಿ ನಾನು ಅಷ್ಟೇ, ಓಕೆನಾ. ಯಾಕಂದರೆ ಅದು ತಳ ಹಿಡಿಬಾರ್ದು ಅಂತ ಅಷ್ಟೇ. ತಳ ಹಿಡಿದ್ರೆ ಮತ್ತೆ ಸೀದೋಗಿರೋ ಥರ ಆಗುತ್ತೆ, ಮತ್ತೆ ಸ್ಮೆಲ್ ಬರುತ್ತೆ ಸೀದೋಗಿರೋದು. ಮತ್ತೆ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 2 to 5 ಮಿನಿಟ್ಸು ಅದನ್ನು ಲಿಡ್ ಕ್ಲೋಸ್ ಮಾಡಬೇಕು ಚೆನ್ನಾಗಿ. ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಆ ಕಡೆ ಪಲ್ಯನ ಬೇಯೋವರೆಗೂ ನಾನು ಈ ಕಡೆ ಏನು ಮಾಡ್ತೀನಿ ಅಂದರೆ ಚಪಾತಿ ಮಾಡ್ತೀನಿ. ಯಾಕಂದರೆ ನನ್ನ ಮಗಳಿಗೆ ಟೈಮ್ ಆಗ್ತಾಯಿತ್ತು ಪಾಪ ಅಂತ ನಾನು ಚಪಾತಿನೂ ಹಾಗೆ ನಾನು ಚಪಾತಿ ಮಾಡ್ತಾಯಿದ್ದೀನಿ. ನಾನು ಹೇಗೆ ಚಪಾತಿ ಮಾಡ್ತೀನಿ ಅಂತ ನೋಡಿ, ಅದನ್ನು ಒಂದು ದಿವಸ ಫುಲ್ಲು ಮಾಡಿ ತೋರಿಸ್ತೀನಿ, ನಾನು ಹೇಗೆ ಹಿಟ್ಟು ಕಲಿಸ್ತೀನಿ. ಮತ್ತು ಒಬ್ಬೊಬ್ಬರಿಗೆ ಚಪಾತಿ ಸಾಫ್ಟ್ ಬರೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ನಾನು ಚಪಾತಿ ಸಾಫ್ಟಾಗಿ ಬರುತ್ತೆ ನಾವು ಮಾಡಿದ್ರೆ. ನಾನು ಅದನ್ನು ಫಸ್ಟ್ ನಿಮಗೆ ಹಿಟ್ಟು ಹೇಗೆ ಕಲಿಸ್ಬೇಕು ಮತ್ತು ಎಷ್ಟು ನಿಮಿಷ ರೆಸ್ಟ್ ಬಿಡಬೇಕು ಅದನ್ನು, ಮತ್ತು ಹೇಗೆ ನಮ್ಗೆ ಕಲಿಸೋದ್ರಲ್ಲಿ ಡಿಪೆಂಡ್ ಇರುತ್ತೆ.
ಅದನ್ನು ನಾನು ಯಾವುದಾದ್ರೂ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ, ಹೇಗೆ ಚಪಾತಿ ಕಲಿಸೋದು, ಹೇಗೆ ಬೇಯಿಸೋದು ಅಂತ. ನೋಡಿ ಈ ಥರ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಚಪಾತಿ. ನೋಡಿ ಚಪಾತಿ ಮತ್ತು ಪಲ್ಯ, ಈ ಪಲ್ಯ ಮತ್ತು ಚಪಾತಿ ಇಲ್ಲ ಪೂರಿ ಮತ್ತು ಗೋಬಿ ಮಟರ್ ಪಲ್ಯ ಮತ್ತು ಆಲೂ ಗೋಬಿ ಮತ್ತು ಗೋಬಿ ಆಲೂ ಮಟರ್, ಇದೆಲ್ಲ ಮಾರ್ವಾಡಿ ಸ್ಟೈಲು. ಎಷ್ಟು ಸಖತ್ತಾಗಿರುತ್ತೆ ಟೇಸ್ಟ್ ವೈಸ್ ಅಂದರೆ ಅಷ್ಟೊಂದು ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದು. ಯಾರು ಸಣ್ಣ ಇದ್ದಾರೆ ನೋಡಿ ಅವ್ರಿಗೆ ಈ ಆಲೂ ಗೋಬಿ ಆಲೂ ಮಟರ್ ಎಲ್ಲ ಕೊಟ್ಟರೆ ಸ್ವಲ್ಪ ಫ್ಯಾಟ್ನೆಸ್ ಬರುತ್ತೆ ಚೆನ್ನಾಗಿ. ಇಲ್ಲಿ ನೋಡಿ ಪಲ್ಯ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗ್ತಾ ಇದೆ ಅಲ್ಲ ನಿಮಗೆ. ಈ ಥರ ಡ್ರೈ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಅದು ಎಷ್ಟೊಂದಿತ್ತು ನೋಡಿ, ಅದು ಬೆಂದು 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 ಸ್ವಲ್ಪ ಆಗಿದೆ ನೋಡಿ. ಮುಕ್ಕಾಲು ಭಾಗ ಇರುತ್ತೆ, ಮುಕ್ಕಾಲು ಭಾಗನೇ ಆಗಿಬಿಡುತ್ತೆ ಅದು ನಾವು ಮಾಡಿದಾಗ. ನೋಡಿ ನಾನಿವಾಗ ಪ್ಲೇಟ್ಗೆ ಹಚ್ಕೊತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ನೀವು. ಚಪಾತಿ ಪಲ್ಯ, ಬಿಸಿ ಬಿಸಿ ಚಪಾತಿ, ಈ ಥರ ಪಲ್ಯ ಇದ್ದರೆ ಸಾಕು, ಇನ್ನೇನು ಬೇಡಪ್ಪ, ಯಾವುದು ಬೇಡ, ಯಾವುದು ಬೇರೆ ಡಿಶ್ಶೇ ಬೇಡ ಅಂತ ಅನಿಸುತ್ತೆ. ಇದೆರಡಿದ್ರೆ ಸಾಕು ನಮಗೆ. ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ಹೊಸ ರೆಸಿಪಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಪ್ಲೀಸ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟು, ಮತ್ತೆ ಹೊಸ ಫುಡ್ದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.